ಸುಮಾರು 4-5 ತಿಂಗಳಿಂದ ನಾನು ಈ ಸಿನಿಮಾ ಜೊತೆ ಜರ್ನಿಲಿ ಇದ್ದೀನಿ. ಎಲ್ಲರೂ ಟ್ರೈಲರ್ ನೋಡಿದ್ದಾರೆ. ನಾನು 2 ಸಲ ಸಿನಿಮಾ ನೋಡಿದ್ದೀನಿ. ಒಂದ್ಸಲ ಕರ್ನಾಟಕದಲ್ಲಿ, ಇನ್ನೊಂದ್ಸಲ ದುಬೈಲಿ ನೋಡಿದೆ. ಫೈನಲ್ ರೀ ರೆಕಾರ್ಡಿಂಗ್ ಆಗಿತ್ತು. ಈ ಮಾತಲ್ಲಿ ಉತ್ಪ್ರೇಕ್ಷೆ ಇಲ್ಲ. ಕನ್ನಡ ಚಿತ್ರರಂಗದಲ್ಲಿ ಲವ್ ಸ್ಟೋರಿಗಳಂತ ಹೇಳಿದ್ರೆ ತುಂಬಾ ಸಿನಿಮಾ ಹಿಟ್ ಆಗಿದೆ. ಅದ್ರಲ್ಲಿ ನೆನ್ಪೊಡಿಯೋದು ಮುಂಗಾರು ಮಳೆ, ಅಮೃತಧಾರೆ, ಮಿಲನ ಸಿನಿಮಾಗಳು. ಆ ಸಾಲಿಗೆ ಈ ಸಿನಿಮಾನು ಸೇರ್ಲಿ, ಆ ಸಕ್ಸಸ್ ಸಿಕ್ಕಂತ, ಆ ಸಿನಿಮಾಗಳು ಸಿಕ್ಕಂತ ಸಕ್ಸಸ್ ನಮ್ಮ ಭುವನಂ ಗಗನಂ ಸಿನಿಮಾಗೂ ಸಿಗ್ಲಿ. SVC ಫಿಲಮ್ಸ್ ಅಂದ್ರೆ ನಂಗೆ ಒಂದು ಅವಿನಾಭಾವ ಸಂಬಂಧ. ನಮ್ಗೆ ಅನ್ನೋದತ್ರ ಸರ್ ನಿಮ್ ಒಳ್ಳೇದಾಗ್ಲಿ. ಅಂಡ್ ಪರ್ಫಾರ್ಮೆನ್ಸ್ ಸರ್, ನಾನು ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಕಾಲ್ ಮಾಡಿದ್ದು ಪೃಥ್ವಿ ಅವ್ರಿಗೆ. ಒಂದ್ ಮಾತು ಹೇಳಿದೆ, ಉತ್ಪ್ರೇಕ್ಷೆ ಇಲ್ಲ, ಕನ್ನಡದ ಕಮಲ್ ಹಾಸನ್ ಅಂತ ಹೇಳಿದೆ. ಈ ಪಾತ್ರ ನೋಡಿ, ಉತ್ಪ್ರೇಕ್ಷೆ ಇಲ್ಲ, ಅಷ್ಟು ಚೆನ್ನಾಗಿ ಆ ಪಾತ್ರ ನಿರ್ವಹಿಸಿದರೆ. ನಾರ್ಮಲ್ ಪಾತ್ರ ಮಾಡೋದು ತುಂಬಾ ಈಸಿ, ಬಟ್ ತುಂಬಾ ಟಫ್ ಇದೆ. ಅದನ್ನ ಅಷ್ಟು ಹೋಮ್ ವರ್ಕ್ ಮಾಡೋದಂತೆ. ಮನೆಯಲ್ಲೆಲ್ಲ ಬಯಸ್ಕೊತಾ ಇದೆ, ಸರ್ ಇದನ್ನೆಲ್ಲ ಪರ್ಫಾರ್ಮೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ರು. ನಾನು ಹೇಳಿದ ಮಾತು ನೀವೇ ಹೇಳ್ತೀರಾ. ಹಾಗೆ ಇನ್ನೊಂದು ಈಸಿ ಅಂದ್ರೆ ಟಫೆಸ್ಟ್ ಪಾತ್ರ, 2 ರೀತಿಯ ಪಾತ್ರಗಳನ್ನ ಮಾಡಿದಂತ ನನ್ನ ಆತ್ಮೀಯ ಗೆಳೆಯರಾದ ಪ್ರಮೋದ್ ಅವ್ರಿಗೂ ಅಷ್ಟೇ ಎಕ್ಸಲೆಂಟ್. ಒಂದು ಮಾಸ್ ಎಲಿಮೆಂಟ್ ನ ಅಂಡ್ ಎಮೋಷನ್ ಅಂತ ತಂದಿದ್ದೀರಾ. ಹಾಗೆ ರಚಿತ್ ಅವರು, ಅಶ್ವತಿ ಅವರು ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ಗಿರೀಶ್ ಅವರು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ತುಂಬಾ ಚೆನ್ನಾಗಿ ಒಂದ್ 3 ವರ್ಷಗಳ ಕಾಲ ಟೈಮ್ ತಗೊಂಡು ಸರ ಹೇಳ್ತಾ ಇದ್ರು. ಎಲ್ಲದಕ್ಕೂ ಅವರೇ ಕಾರಣ ಅಂತ. ಹೌದು, ನಿರ್ಮಾಪಕರೇ ಕಾರಣ, ಬಟ್ ಅನ್ಕೊಂಡಾಗೆ ನೀವು ಔಟ್ಪುಟ್ ತಂದಿದ್ದೀರಾ. ಔಟ್ಪುಟ್ ಇದೆ, ನಾವೆಲ್ಲ ನಿಂತಿದೀವಿ ಅಷ್ಟೇ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು.